ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪಾ ಆ್ಯಂಡ್ ಗೌಡ ವ್ಲಾಗ್ ಇನ್ ಕನ್ನಡ. ಇವತ್ತು ಈ ವ್ಲಾಗ್ ಬಂದು ಒಂದು ವಾರದ 15 ದಿವಸದ ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬ ದಿನ ಆಗಿತ್ತು ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ. ಇವತ್ತು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ವಿಡಿಯೋ ಹೇಗಿದೆ ಏನು ಅಂತ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟು ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಇವತ್ತೊಂದು ಈವೆಂಟ್ ಇದೆ, ಆಲ್ಕೆರೆ ಪಡಲಮ್ಮ ದೇವಸ್ಥಾನ ಹತ್ರ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಪ್ಪು ಎಲ್ಲ ಐಟಮ್ ತೊಗೊಂಬರೋಕ್ಕೆ ಹೆಲ್ಪ್ ಮಾಡಿಕೊಡ್ತಾ ಇದ್ದ. ಹಂಗೆ ಅವನು ಅಲ್ಲಿ ನೋಡ್ತಾ ಇದ್ನಲ್ಲ, ಅಲ್ಲಿ ನಮ್ಮ ಮಾಮವ್ರ ಮನೆ ಸಂಪ್ ಓಪನ್ ಇತ್ತು, ನೀರು ಬಿಟ್ಟೋರೆ ಅಂತ ಹೇಳ್ತಾ ಇದ್ದ. ನಾನು ಈ ಕಡೆ ಬಂದ್ಬಿಟ್ಟೆ. ಮತ್ತೆ ಅವನು ಹೋದ ಅಲ್ಲಿಗೆ. ಇನ್ನೊಂದು 5 ನಿಮಿಷ ಮಿಸ್ ಆಗಿದ್ದಿದ್ರೆ ಅದರೊಳಗಡೆ ಬಿದ್ದೋಗ್ಬಿಡ್ತಾ ಇದ್ದೇನೋ. ದೇವ್ರ ದಯೆ ಅಷ್ಟರಲ್ಲಿ ನನಗೆ ಏನು ಬುದ್ಧಿ ಬಂತು ಹೋಗಿ ನೋಡಿಕೊಂಡೆ. ಸದ್ಯಕ್ಕೆ ಅವನು ಸೇಫು. ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೆ, ದಿನ ಪೂರ್ತಿ ಬಿದ್ದೋಗಿದ್ರೆ ಏನು ಮಾಡಬೇಕಾಗಿತ್ತು ಅಂತ. ಮಕ್ಕಳು ನೋಡಿ ಒಂದು 5 ನಿಮಿಷ ಯಾಮಾರಿದ್ರೆ ಹೆಂಗೆ ಆಗ್ಬಿಡುತ್ತೆ ಅಂತ. ಆಮೇಲೆ ಒಂದು 10 ಗಂಟೆ ಅಷ್ಟರಲ್ಲಿ ಅಲ್ಲಿಗೆ ಹೋಗಿ ರೀಚ್ ಆದ್ವಿ. ನೋಡಿದ್ರೆ ಅಲ್ಲಿ ಕರೆಂಟೇ ಇರಲಿಲ್ಲ. 12 ಗಂಟೆ 12:30 ಅಷ್ಟರಲ್ಲಿ ಬಂತು. ಆಮೇಲೆ ಪಟ ಅಂತ ಬಲೂನ್ಸ್ ಎಲ್ಲ ಊದ್ಕೊಂಡು, ಅದೊಂದು ಮೇಯ್ನ್, ಅದು ಮಾಡಿಕೊಂಡ್ರೆ ನಿಧಾನಕ್ಕೆಲ್ಲ ಜೋಡಿಸ್ಕೊಳ್ಬೋದು. ಆಮೇಲೆ ಅವರು ಒಂದು 2:30 ಹಂಗೆ ಅವರು ಕೇಕ್ ಕಟ್ಟಿಂಗ್ ಮಾಡಿದ್ದು. ಅಷ್ಟರಲ್ಲೆಲ್ಲ ರೆಡಿ ಇತ್ತು. ಇವಾಗ ಅವ್ರು ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಷನ್ ಕೂಡ ಮಾಡ್ತಿದ್ದಾರೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು ರಿಮೂವ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಅದರ ನೆಕ್ಸ್ಟ್ ಡೇ ನನಗೆ ಒಂದು ಮೆಹಂದಿ ಇತ್ತು, ಬ್ರೈಡಲ್ ಮೆಹಂದಿ. ಹಾಗೆಯೇ ಸಂಜೆ ಹೇರ್ ಸ್ಟೈಲ್ ಸ್ಯಾರಿ ಡ್ರಾಪಿಂಗ್ ಇದೆ. ಹೇರ್ ಸ್ಟೈಲ್ ಇಲ್ಲ, ಸ್ಯಾರಿ ಡ್ರಾಪಿಂಗ್ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿ, ಶನಿವಾರ ಆಗಿತ್ತು ಕೂಡ, ಹಂಗಾಗಿ ಎಲ್ಲ ಮುಗಿಸಿ ಬೇಗ ಹೋದೆ. ನಾನು ಬ್ರೈಡಲ್ಗೆ ಯಾರನ್ನಾದ್ರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಟೈಮ್ ಆಗಿಬಿಡುತ್ತೆ ಬ್ರೈಡಿಗೆ ಹಾಕೋಷ್ಟರಲ್ಲೇ ಅಂತ. ನಾನು ಬ್ರೈಡಲ್ಗೆ ಯಾರೂ ಸಿಕ್ಕಲಿಲ್ಲ. ಆಮೇಲೆ ನಾನೇ ಫಸ್ಟ್ ಹೋಗಿದ ತಕ್ಷಣ ನಾನು ಬ್ರೈಡಲ್ ಹಾಕಿ ಆಮೇಲೆ ನೆಕ್ಸ್ಟು ಬ್ರೈಡಿಗೆ ಹಾಕಿರೋದು. ಒಂದು 3 ಗಂಟೆ ಅಷ್ಟರಲ್ಲಿ ನನ್ನ ಟಾರ್ಗೆಟ್ ಇತ್ತು. 3 ಗಂಟೆ ಅಷ್ಟರಲ್ಲಿ ಮುಗಿಸ್ದೆ. ಒಂದು 8:30 9 ಗಂಟೆ ಅಷ್ಟರಲ್ಲಿ ಹೋಗಿದ್ದೆ. ನಾನು ಸೆಲೆಕ್ಟ್ ಮಾಡ್ಕೊಂಡು ಹೋಗಿರ್ತೀನಿ, ಅವ್ರಿಗೊಂದು ಸರಿ ತೋರಿಸ್ತೀನಿ. ಅವ್ರಿಗೆ ಇಷ್ಟ ಆದರೆ ಆ ಡಿಸೈನ್ ಹಾಕ್ಕೊಡ್ತೀನಿ. ಕಾಲಿಗೆ ಸಿಂಪಲ್ಲಾಗಿ ಕೇಳಿದ್ರು, ಸಿಂಪಲ್ಲಾಗಿ ಹಾಕಿದ್ದೀನಿ. ಮೆಹಂದಿ ಇಷ್ಟ ಆಯ್ತಾ? ಇಷ್ಟ ಆಯ್ತಾ ಅಕ್ಕ? ನಿಮಗೆ ಇಷ್ಟ ಆಯ್ತಾ? ಹೇಗೆ ಹಾಕಿದ್ದೀನಿ, ಚೆನ್ನಾಗಿದೆಯಾ? ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಮುಗಿಸ್ಕೊಂಡು ಮತ್ತೆ ಹಸ್ಬೆಂಡ್ ಬಂದಿದ್ದರು ಕರ್ಕೊಂಡು ಹೋಗೋದಕ್ಕೆ. ಇಲ್ಲೇ ಚಿಕ್ಕಮಳವಾಡಿ ಅಲ್ಲಿಗೆ ಹೋಗಿದ್ದು. ಹಾಕ್ಬಿಟ್ಟು ಮತ್ತು ನನ್ನನ್ನು ನಕ್ಷತ್ರ ಪ್ಯಾಲೇಸಲ್ಲಿ ಲೊಕೇಶನ್ ಇದ್ದಿದ್ದು ಅಲ್ಲಿಗೆ ಬಂದೆ. ಅಲ್ಲಿ ಸ್ಯಾರಿ ಡ್ರಾಪಿಂಗ್ ಮಾಡಿ ರಾತ್ರಿ ಒಂದು 9 ಗಂಟೆ ಅಷ್ಟರಲ್ಲಿ ಮನೆಗೆ ಹೋದೆ. ಆದರೂ ನೆಕ್ಸ್ಟ್ ಡೇ ನನಗೆ 2 ಸೀಮಂತ ಮತ್ತು ಒಂದು ಬರ್ತ್ಡೇ ಮೇಕೋ 3 ಕಡೆ ಇತ್ತು. ಇವಾಗ ನಾನು ಫಸ್ಟ್ ಲೊಕೇಶನಿಗೆ ಬಂದಿರೋದು ಇಲ್ಲಿ ನಾಗವಲ್ಲಿಯಿಂದ ಮುಂದೆ ಒಂದು ಹುಡುಕಿ ಹ್ಯಾಂಡ್ ಪೋಸ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಸೀಮಂತಂ ಬ್ರೈಡು ಮೇಕಪ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಲೊಕೇಶನಿಗೆ ಹೋಗ್ಬೇಕಾಯ್ತು. ಇಲ್ಲಿಗೆ ಒಂದು 8 ಗಂಟೆ ಅಷ್ಟರಲ್ಲಿ ಹೋಗಿದ್ವಿ. ಇವರು ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆಯಿಂದನೂ ನನ್ನ ಹತ್ರನೇ ಮೇಕ್ ಓವರ್ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತಂತೆ. ಅವ್ರ ಆಸೆನ ಫುಲ್ಫಿಲ್ ಮಾಡಿದೆ. ಇಲ್ಲಿ ಅವ್ರ ಅಕ್ಕನಿಗೂ ಕೂಡ ಇತ್ತು. ಇಬ್ರಿಗೆ ಮೇಕ್ ಓವರ್ ಮುಗಿಸಿ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ಬಂದು ಆಡ್ಲಿಂಗನಪಾಳ್ಯ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸೆಕೆಂಡ್ ಲೊಕೇಶನ್ ಹೋಗಿದ್ವಿ. ನಾನು ಈ ಕಡೆ ಹೋದೆ, ಸಂಪ್ರೀತ್ ಅವ್ರನ್ನ ಬರ್ತ್ಡೇ ಕಡೆ ಸ್ಪ್ಲಿಟ್ ಮಾಡಿದೆ. ಅಲ್ಲಿಗೆ ಇಬ್ಬರು ಹೋಗಿದ್ವಿ, ಇಲ್ಲಿಗೆ ಒಬ್ಬೊಬ್ಬರು ಸ್ಪ್ಲಿಟ್ ಆದ್ವಿ. ಇದು ಕೂಡ ಸೀಮಂತಂ ಬ್ರೈಡು. ಇಲ್ಲಿ ಬಂದು ಮುಗಿಸ್ಕೊಟ್ಟೆ. ಒಂದು 12:30 12:45 ಆಗಿತ್ತು. ಅವ್ರನ್ನ 1:30 ಅಷ್ಟರಲ್ಲಿ ಕೂರಿಸಿದ್ರು. ಸಂಪ್ರೀತ್ ಅವ್ರು ಇನ್ನೊಂದು ಕಡೆ ಹೋಗ್ತಿದ್ರು. ಅವ್ರಿಗೆ ಪಾಪ ಅವ್ರ ಗಾಡಿದು ಬೆಲ್ಟ್ ಕೂಡ ಕಟ್ಟಾಗೋಯ್ತು. ಅವ್ರು ಹೆಂಗೋ ಡ್ರಾಪೆಲ್ಲ ತೊಗೊಂಡು ಅಲ್ಲಿ ಹೋಗಿ ಲೊಕೇಶನ್ ರೀಚಾಗಿ ಮಾಡಿಕೊಟ್ರು. ನನ್ನ ತಮ್ಮ ಮತ್ತು ಇನ್ನೂ ಒಂದಿಬ್ಬರನ್ನ ಸೇರಿಸಿ ಇವತ್ತು 2 ಕಡೆ ಈವೆಂಟ್ ಕೂಡ ಇದ್ದಿದ್ದು. ಅವರ ಫಸ್ಟ್ ಲೊಕೇಶನ್ ಮುಗಿಸಿ ಇಲ್ಲಿಗೆ ಸೆಕೆಂಡ್ ಲೊಕೇಶನಿಗೆ ಹೋಗಿ ಡೆಕೋರೇಷನ್ ಕೂಡ ಮಾಡಿದರು. ಅದೆಲ್ಲ ಆದಮೇಲೆ ರಾತ್ರಿ ನಮ್ಮ ರಿಲೇಟಿವ್ದೇನೆ, ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ಮನೆ, ಸೋದರತ್ತೆ ಅವ್ರ ಮನೆಗೆ ಗುರುಪ್ರವೇಶ ಇತ್ತು. ನೈಟೂ ಬನ್ನಿ ಅಂತ ಹೇಳಿದರು ಅಂದ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಒಂದು 8:30 ಹಂಗೆ ಹೋದ್ವಿ. ಅವ್ರ ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು, ಅಪ್ಪು ಊಟ ತಿಂತಾ ಇರಲಿಲ್ಲ. ಅಲ್ಲಿ ಊಟ ಬಡಿಸೋ ಅಣ್ಣಂಗೆ ಹಣ ಇಟ್ಕೊಳ್ಳಿ ಅಂತ ಹೇಳ್ತಿದ್ರಿ, ಎದುರಿಸ್ತಾ ಇದ್ರೆ ತಿಂತಾ ಇದ್ದ. ನಾವು ಹೋದಾಗಲೇ ಅಲ್ಲೇ ಲೇಟಾಗಿ ಹೋಗಿತ್ತು. ಹಂಗಾಗಿ ಎಲ್ಲರೂ ಊಟ ಮಾಡಿದರು. ನಾವು ಹೋಗಿ ಒಂದು ಸ್ವಲ್ಪ ಹೊತ್ತು ಮೇಲಿದ್ದು ಆಮೇಲೆ ಮತ್ತೆ ಊಟ ಮಾಡ್ಕೊಂಡು ಬಂದು ಮತ್ತೆ ಮೇಲೋಗಿ ಹರಟೆ ಹೊಡ್ಕೊಂಡು ಮಾತುಕತೆ ಆಡ್ಕೊಂಡು ಕೂತಿದ್ವಿ. ಆಮೇಲೆ ರೀಲ್ಸ್ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ತೊಗೊಬಂದಿದ್ರು. ನಾನೇನು ಪ್ರಾಕ್ಟೀಸೆಲ್ಲ ಏನೂ ಮಾಡಿರಲಿಲ್ಲ, ಬಿಕಾಸ್ ನಾನು ಡ್ಯಾನ್ಸರು. ಅದಷ್ಟು ನನಗೆ ಡ್ಯಾನ್ಸ್ ಬರೋಲ್ಲ. ಹಾಗಾಗಿ ನಂಗೆ ಬಂದಂಗೆ ನಾನು ಟ್ರೈ ಮಾಡಿದ್ವಿ. ಆದರೂ ಒಂದು 4-5 ಟೇಕ್ ತೊಗೊಂಡು ಆಮೇಲೆ ಫಿನಿಷ್ ಮಾಡಿಕೊಂಡು ಆಮೇಲೆ ಬಂದು
ಬಂದು ಕೆಳಗಡೆ ಪೂಜೆ ನಡೀತಾ ಇತ್ತು. ನಾವು ಮುಗಿಸ್ಕೊಂಡು ಅಲ್ಲೇ ಒಂದು 11:30 ಆಗಿತ್ತು ಟೈಮು. ಹಂಗಾಗಿ ನಾವು ಹೊರಟು ಬಂದ್ವಿ. ಆಮೇಲೆ ಮತ್ತೆ ಬೆಳಗ್ಗೆ ಬಂದು ಅಮ್ಮ ಮಗಳಿಗೆ ಇಬ್ರಿಗೂ ಮೇಕ್ ಓವರ್ ಮಾಡಿ ರೆಡಿ ಮಾಡಬೇಕಾಗಿತ್ತು. ಕ್ಯೂಟಿ ಪೈ ಚೆನ್ನಾಗಿ ಕಾಣಿಸ್ತಾ ಇದ್ಲು. ರೆಡಿ ಮಾಡಿಕೊಟ್ಟು ಎಕ್ಸ್ಟೆನ್ಷನ್ ಹಾಕಿ ಹೇರ್ ಸ್ಟೈಲ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು. ಇವಳು ಕಂಪ್ಲೀಟಾಗಿ ರೆಡಿ ಆದಳು. ಸ್ವಲ್ಪ ಹೊತ್ತು ಆದರೆ ಮಾಡಿಸ್ಕೋಬೇಕಾದ್ರೆ ಮಾತ್ರ ತುಂಬ ಪೇಷನ್ಸಿಂದ ಕೂತ್ಕೊಂಡು ಮಾಡಿಸ್ಕೊಂಡ್ಳು. ಆದರೆ ಜಾಸ್ತಿ ಹೊತ್ತು ಇಟ್ಕೊಳ್ಳಿಲ್ಲ ಅಷ್ಟೇ. ಆಮೇಲೆ ಸತ್ಯನಾರಾಯಣ ಪೂಜೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಆಮೇಲೆ ಅವರಿಗೆಲ್ಲ ರೆಡಿ ಮಾಡಿ ಅವರ ಮಮ್ಮಿ ಫೋಟೋ ಎಲ್ಲ ಏನೋ ಹಾಕ್ಬೇಡಿ ಅಂದರು. ಹಂಗಾಗಿ ನಾನು ಹಾಕಿಲ್ಲ. ಅವ್ರು ರೆಡಿ ಆದಮೇಲೆ ಒಂದು 5 ಜನಕ್ಕೆ ಸ್ಯಾರಿ ಹಾಕ್ಕೊಟ್ಟೆ, ಒಂದು 3 ಜನಕ್ಕೆ ಹೇರ್ ಸ್ಟೈಲ್ ಮಾಡಿದೆ. ಆಮೇಲೆ ನಾನು ರೆಡಿ ಆದೆ. ನಾನೆಲ್ಲ ಸ್ಯಾರಿ ಎಲ್ಲ ತೊಗೊಂಡೋಗಿದ್ದೆ. ಮತ್ತೆ ಮನೆಗೆ ಬಂದು ರೆಡಿಯಾಗಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ನಾನು ಕೂಡ ಸಿಂಪಲ್ಲಾಗೆ ರೆಡಿಯಾಗಿ ಫಂಕ್ಷನ್ನ ಅಟೆಂಡ್ ಮಾಡಿದ್ದೆ. ತುಂಬ ದಿನ ಆಗಿತ್ತಲ್ವ ಎಲ್ಲರೂ ಸೇರಿ. ಆಮೇಲೆ ರೀಲ್ಸು ಎಲ್ಲ ಮಾಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ, ಎಲ್ಲ ಮಾತುಕತೆ ಅಟ್ಟೆ ತಿರ್ಗಾ ಮತ್ತೆ ಎಲ್ಲ ಮಾಡಿ ಸಂಜೆ ಒಂದು 4 ಗಂಟೆ 5 ಗಂಟೆ ಅಷ್ಟರಲ್ಲಿ ನಾವು ಹೊರಟು ಮನೆಗೆ ಹೋದ್ವಿ. ಅದರ ನೆಕ್ಸ್ಟ್ ಡೇ ಸಚಿನ್ ಅವರ ದೊಡ್ಡಮ್ಮವ್ರ ಮನೆಯಲ್ಲಿ ಅವರ ಅಣ್ಣಂದು ಮಗನ ಬರ್ತಡೇ ಇತ್ತು. ಮದುವೆ ಆದಾಗಿಂದ ಎಷ್ಟೊಂದು ಸರಿ ಕರೆದಿದ್ರು, ಏನೇನೋ ರೀಸನಿಂದ ಹೋಗೋದಕ್ಕಾಗಿರಲಿಲ್ಲ. ಈ ಸರಿ ಹೋಗೋಣ, ಫ್ರೀ ಆಗಿದ್ದೆ ನಾನು ಕೂಡ, ಹಂಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಸ್ಸು ಫುಲ್ ರಶ್ ಇತ್ತು. ಕಮ್ಮಿ ಕೂಡ ಬಸ್ ಬಿಟ್ಬಿಟ್ಟಿದ್ದಾರೆ ಹಾಸನ ಟು ಬ್ಯಾಂಗ್ಳೂರು ಈ ಕಡೆ ಸೈಡ್ದು. ಹಂಗಾಗಿ ಜಾಗ ಇರಲಿಲ್ಲ ಕುತ್ಕೊಳ್ಳೋದಕ್ಕೆಲ್ಲೂ. ಪಾಪ ಅವರು ಆಂಟಿಯವರು ಎತ್ಕೊಂಡು ಎಷ್ಟೋ ತನಕ ಇರ್ತೀರ, ಅವ್ನು ಬೇರೆ ಮಲ್ಕೊಂಡ್ಬಿಟ್ಟಿದ್ದ. ಆಮೇಲೆ ಅವ್ರು ಕರ್ಕೊಂಡು ಕೂರಿಸ್ಕೊಂಡಿದ್ರು, ಮಲಗಿಸ್ಕೊಂಡಿದ್ರು ಅವನನ್ನು. ಆಮೇಲೆ ನನಗೆ ಸೀಟ್ ಸಿಕ್ತು. ಆಮೇಲೆ ನಾನು ಅವನನ್ನು ಎತ್ಕೊಂಡು ಕೂರಿಸ್ಕೊಂಡೆ. ಸಂಜೆ ಬರ್ತಡೇ ಇದ್ದಿದ್ದಲ್ವ, ಹಂಗಾಗಿ ನಾವು ಮನೆ ಬಿಟ್ಟಿದ್ದೆ ಒಂದು 5:30 ಆಗಿತ್ತು. ಜಾಲಹಳ್ಳಿ ಕ್ರಾಸಿಗೆ ಬಂದು ಅಲ್ಲಿಂದ ಮತ್ತೆ ಇವಾಗ ಅಂದ್ರಳ್ಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪೀಣ್ಯದಲ್ಲಿ ಇಳ್ಕೊಂಡು ಅಲ್ಲಿಂದ ಮತ್ತೆ ಆಟೋದಲ್ಲಿ ಹೋಗಿ ಇವಾಗ ಮನೆಗೆ ರೀಚ್ ಆಗಿದ್ದೀವಿ. ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಬರ್ತಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಈ ಮಕ್ಕಳೆಲ್ಲ ರೋದನೆ ಕೊಡ್ತಾಯಿದ್ರು ಪಾಪ ಅವರಿಗೆ. ಅವ್ರ ಬಲೂನ್ ಊದ್ದಂಗೆಲ್ಲ ಇವ್ರು ಎತ್ಕೊಂಬಂದು ಆಡ್ತಾಯಿದ್ರು. ಮತ್ತು ದಪ್ಪ ಕೂಡ ಊದ್ಬಿಟ್ಟಿದ್ರು. ಅದೆಲ್ಲ ಸ್ವಲ್ಪ ಬ್ಲಾಸ್ಟ್ ಆಗ್ತಾಯಿತ್ತು. ಮೀಡಿಯಮಾಗಿ ಊದಬೇಕು, ದಪ್ಪ ಊದ್ರೆ ತುಂಬ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೆಲೆಬ್ರೇಷನ್ ಎಲ್ಲ ಮುಗೀತು. ಊಟ ಮಾಡೋರೆಲ್ಲ ಮಾಡ್ತಾಯಿದ್ರು. ಹಂಗಾಗಿ ನಾವೆಲ್ಲ ಮೇಲ್ಗಡೆ ಬಂದಿದ್ವಿ. ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಅಪ್ಪು ಒಬ್ಬರು ಸೈಕಲ್ ಹೊಡಿಯೋದು ನೋಡಿ ಅವನು ಕೇಳ್ತಾ ಇದ್ದ. ಕಾಲೇ ಟಕ್ಲಿಲ್ಲ ಅಂದ್ರೂ ಸುಮ್ಮನೆ ಕೂತ್ಕೊತಿದ್ದ. ಅವ್ನು ಬರ್ತಡೇ ಅಪ್ಪುನ ತಳ್ಳಾಡಿಸ್ತಾ ಇದ್ದ. ಚೆನ್ನಾಗಿ ಆಟ ಆಡ್ದ. ಅಪ್ಪನೂ ಕೂಡ ಎಂಜಾಯ್ ಮಾಡ್ದ. ಆಮೇಲೆ ನಾನು ಅವರಪ್ಪ ಊಟ ಮಾಡ್ಕೊಂಡು ಬಂದರು. ಆಮೇಲೆ ನಾನು ಅವ್ರ ಅಪ್ಪನ ಹತ್ರ ಬಿಟ್ಬಿಟ್ಟು ನಾನು ಬಂದು ಊಟ ಮಾಡ್ಕೊಂಡು ಬಂದೆ. ನಾನ್ ವೆಜ್ ಊಟ ಮಾಡಿಸಿದ್ರು. ಅದ್ರ ನೆಕ್ಸ್ಟ್ ಡೇ ವಡೆ ಪಾಯಸ ಊಟ ಮಾಡಿದರು. ಊಟ ಎಲ್ಲ ಮಾಡಿಕೊಂಡು ಒಂದು 3 ಗಂಟೆ ಹಂಗೆ ಹೊರಟು ಮನೆಗೆ ಬಂದ್ವಿ. ಅದ್ರ ನೆಕ್ಸ್ಟ್ ಡೇ ನಮ್ಮ ಅಮ್ಮವ್ರ ಮನೆ ಎಲ್ಲ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಸಾಪ್ನಹಳ್ಳಿ ತೊಪ್ಪಿರಂಗ ದೇವಸ್ಥಾನಕ್ಕೆ ಹೋಗ್ತಿದ್ರು. ಬನ್ನಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಕರೆದ್ರು. ನಾನು ಇನ್ನೇನು ಮನೇಲಿದ್ನಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅದ್ರ ನೆಕ್ಸ್ಟ್ ಡೇ ಒಂದು ದಿನದಲ್ಲೇ ಬುಕ್ ಆಗಿತ್ತು. ಇಲ್ಲೇ ಕುಣಿಗಲೇ ಅಗ್ರಹಾರದಲ್ಲಿ ಡೆಕೋರೇಷನ್ನು. ಅಂದರೆ ನಮ್ಗೆ ಯಾವುದು ಬುಕ್ ಆಗಿಲ್ಲ ಅಂದರೆ ಬುಕ್ ಮಾಡ್ಕೊತೀವಿ. ಬುಕ್ ಆಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೈಟ್ ಸೆಲೆಬ್ರೇಷನ್ ಇದ್ದಿದ್ದು, ಹಂಗಾಗಿ ನಾವು ಒಂದು 4:30-5 ಗಂಟೆ ಅಷ್ಟರಲ್ಲಿ ಬಂದು ಇವಾಗೆಲ್ಲ ರೆಡಿ ಮಾಡೋದಕ್ಕೆ ಕೂತ್ಕೊಂಡಿದ್ದೀವಿ. ನಾನೆಲ್ಲ ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಕೊಟ್ಟೆ. ನನ್ನ ತಮ್ಮ ಇವಾಗೆಲ್ಲ ಸುತ್ತುತ್ತಾ ಇದ್ದಾನೆ. ಅವ್ರು ಕೇಳಿದ್ದು ಕಾಂಬಿನೇಷನ್, ಅವ್ರು ಯಾವ್ಯಾವ ಕಲರ್ ಕೇಳಿದ್ರು ಆ ಕಲರು, ಮತ್ತು ಮಿಕ್ಸ್ ಕಲರ್ ಬೇಕು ಅಂತಲೂ ಕೂಡ ಕೇಳಿದರು. ಹಾಗಾಗಿ ಅವ್ರು ಯಾವ ಕಲರ್ ಕೇಳ್ತಾರೆ ಆ ಕಲರಲ್ಲಿ ಮಾಡಿಕೊಡ್ಬೇಕಲ್ವ, ಹಾಗಾಗಿ ಇವಾಗ ಮಾಡಿಕೊಡ್ತಾ ಇದ್ದೀವಿ. ಫುಲ್ ಕಂಪ್ಲೀಟ್ ರಿಂಗ್ ಬಲೂನು ಈ ಥರ ಇದೆ. ಫುಲ್ ಮುಂದೆ ಇನ್ನೂ ಪ್ರಾಪರ್ಟೀಸ್ನ ಇಟ್ಟಿಲ್ಲ, ಅದನ್ನು ಡೆಕೋರೇಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಬಂದಿದೆ. ಪ್ರಿನ್ಸಸ್ ಥೀಮಲ್ಲಿ. ಮನೆ ಕೂಡ ದೊಡ್ಡದಾಗಿತ್ತು, ಹಂಗಾಗಿ ನಾವು ನೀಟಾಗೆ ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲೆಲ್ಲ ಹೆಂಗೆ ಮಾಡ್ಬೋದು ಅದನ್ನು ಐಡಿಯಾ ಮಾಡಿ ಡೆಕೋರೇಟ್ನ ಮಾಡಿದ್ದೀವಿ. ಹೇಗಿದೆ ಡೆಕೋರೇಷನು? ಚೆನ್ನಾಗಿದೆಯಾ? ನಿಮ್ಗೆ ಇಷ್ಟ ಆಯಿತಾ? ನಿಮಗೂ ಯಾರಿಗಾದ್ರೂ ಡೆಕೋರೇಷನ್ ಬೇಕು ಅಂತ ಅಂದರೆ ನೀವು ನಾನು ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಕಾಲ್ ಕೂಡ ಮಾಡಿ ನಿಮ್ಮ ಸ್ಪೆಷಲ್ ಡೇಗೆ ನಮ್ಮನ್ನ ಬುಕ್ ಮಾಡ್ಕೊಳ್ಬೋದು. ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸ್ಬಿಟ್ಟು ನಾವು ರಿಟರ್ನ್ ಮನೆಗೆ ಬಂದುಬಿಟ್ವಿ. ಇಲ್ಲೇ ಅಲ್ವಾ, ಏನಾದರೂ ಮುಗ್ದಾದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಹೋಗಿ ರಿಮೂವ್ ಮಾಡ್ಕೊಂಡು ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಅವರು ಸೆಲೆಬ್ರೇಷನ್ ಕೂಡ ಲೇಟ್ ಆಗಿತ್ತು. ನಮಗೂ ಊಟ ಎಲ್ಲ ಮಾಡಿಕೊಂಡು ತುಂಬ ಲೇಟ್ ಆಗಿತ್ತು. ಹಂಗಾಗಿ ಬೆಳಗ್ಗೆನೇ ಬಂದುಬಿಡಿ ರಿಮೂವ್ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಹೇಳಿದ್ರು. ಹಂಗಾಗಿ ನಾವು ಬೆಳಗ್ಗೆನೇ ಹೋದ್ವಿ. ಬೆಳಗ್ಗೆ ಹೋಗೋ ತನಕ ಒಂಚೂರು ಕೂಡ ಹಾಳಾಗಿರಲಿಲ್ಲ. ನಾವು ಎಲ್ಲಿ ಏನೇನು ಪ್ಲೇಸ್ ಮಾಡಿ ಇಟ್ಟೋಗಿದ್ವು ಅದು ಅಲ್ಲಲ್ಲೇ ಇತ್ತು. ಒಂಚೂರು ಕೂಡ ಮಿಸ್ಪ್ಲೇಸ್ ಆಗೇ ಇರಲಿಲ್ಲ. ನನಗೆ ಆಶ್ಚರ್ಯ ಆಗೋಯ್ತು.
ಆಯಿತು. ಅಟ್ಲೀಸ್ಟ್ ಒಂದು ಮುಂದೆ ಒಡೆದೋಗೋದಾದ್ರೂ ಎತ್ತಿಟ್ಟಿರ್ತಾರೆ ಅಂದ್ಕೊಂಡಿದ್ದೆ, ಏನು ಎತ್ತಿಟ್ಟಿರಲಿಲ್ಲ, ಏನೂ ಒಡೆದೋಗಿರಲಿಲ್ಲ. ಮತ್ತೆ ಬಂದು ಎಲ್ಲ ರಿಮೂವ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಬಂದು ಅಪ್ಪ ಒಂದು ಟೈಲ್ಸ್ ತೊಗೊಬರೋಕ್ಕೆ ಹೇಳಿದ್ರು, ತೊಗೊಂಡು ಹೋಗ್ತಾ ಇದ್ದೀನಿ. ಇದಿಷ್ಟು ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ.